ಯಾವುದೇ ಗಿಡಗಳನ್ನು ಕಟ್ಟಿಂಗ್ಸಿಂದ ಬೆಳಿಲಿಕ್ಕೆ ಮಳೆಗಾಲದ ಸ್ಟಾರ್ಟಿಂಗ್ ಅಥವಾ ಮಳೆಗಾಲದ ಎಂಡ್ ತುಂಬ ಒಳ್ಳೆಯ ಸಮಯ. ಹಾಗೆ ನನಗೆ ಬೋಗನ್ವಿಲ್ಲ ಬೆಳೆಸಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೋಗನ್ವಿಲ್ಲ ಗಿಡದ ಕಟ್ಟಿಂಗ್ ಸಿಕ್ತು. ನಾನು ಅದನ್ನು ಬೆಳೆಸೋದು ಹೇಗೆ ಅಂತ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ತುಂಬ ವಿಡಿಯೋಸ್ ನೋಡಿ ನನಗೆ ಒಂದು ಐಡಿಯಾ ಬಂತು. ಅದರಲ್ಲಿ ತುಂಬ ಜನ ಫಾಲೋ ಮಾಡ್ತಿದ್ದದ್ದು ಎಂತ ಅಂದರೆ, ಕಟ್ಟಿಂಗ್ಸನ್ನು ಮಣ್ಣಲ್ಲಿ ಹಾಕಿಬಿಟ್ಟು ಅದಕ್ಕೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ಕನ್ನು ಕವರ್ ಮಾಡ್ತಿದ್ರು. ಅದರಿಂದ ಗ್ರೀನ್ ಹೌಸ್ ಎಫೆಕ್ಟ್ ಕ್ರಿಯೇಟ್ ಆಗ್ತದೆ ಅಂತ. ಹಾಗೆ ಅದನ್ನು ಟೈಟಾಗಿ ಕಟ್ತಾಯಿದ್ರು. ಬಟ್ ನನಗೆ ನೋಡುವ ಎರಡೂ ರೀತಿಯಲ್ಲಿ ಹಾಕಿ ಯಾವುದು ಸಕ್ಸಸ್ ಆಗ್ತದೆ ಅಂತ ಈ ರೀತಿ ಟ್ರೈ ಮಾಡಿದೆ. ಒಂದು 50% ಅಷ್ಟು ಪ್ಲಾಸ್ಟಿಕ್ ಕವರ್ಸಿಂದ ಕವರ್ ಮಾಡಿದ್ದೇನೆ. 50% ಹಾಗೆ ಓಪನ್ ಇಟ್ಟಿದ್ದೇನೆ. ನನಗೆ ಸಾಧಾರಣ 90% ಅಷ್ಟು ಕಟ್ಟಿಂಗ್ಸ್ ಸಕ್ಸಸ್ ಆಗಿದೆ. ಇನ್ನು ಕೆಲವೊಂದರಲ್ಲಿ ಸಣ್ಣ ಸಣ್ಣ ಚಿಗುರು ಇದೆ, ಕೆಲವೊಂದರಲ್ಲಿ ಚಿಗುರು ಬರಲಿಕ್ಕೆ ಬಾಕಿ ಇದೆ. ಹಾಗಂತ ಹೇಳಿ ನನಗೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ಸನ್ನು ಕವರ್ ಮಾಡದ್ದಕ್ಕೂ ಡಿಫರೆನ್ಸ್ ಅಂತ ಏನೂ ಅನ್ನಿಸ್ಲಿಲ್ಲ. ಎರಡರಲ್ಲೂ ಕೂಡ ಗಿಡಗಳು ಚೆನ್ನಾಗೇ ಬೆಳೀತಾ ಇದೆ. ಆದರೆ ಪ್ಲಾಸ್ಟಿಕ್ ಕವರ್ಸನ್ನು ನಾವು ಕವರ್ ಮಾಡಿದಾಗ ಅದರಲ್ಲಿ ಒಂದು ಫಂಗಸ್ ರೀತಿಯಲ್ಲಿ ಗ್ರೋ ಆಗ್ತದೆ ಕೆಲವೊಂದು ಕಟ್ಟಿಂಗ್ಸಲ್ಲಿ. ಅದಕ್ಕೆ ನಾವು ಫಂಗಿಸೈಡ್ ಏನಾದರೂ ಸ್ಪ್ರೇ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಬೋದು. ಹಾಗೆ ನಾನು ಇಲ್ಲಿ ಕಟ್ಟಿಂಗ್ಸ್ ಹಾಕುವಾಗ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಬಟ್ ನಾನು ಕಟ್ಟಿಂಗ್ಸನ್ನು ಎಡ್ಜಲ್ಲಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಅಲೋವೆರಾ ಪಲ್ಪ್ ಇದೆಯಲ್ಲ ಅದರಲ್ಲಿ ಮುಟ್ಟಿಸ್ಕೊಂಡು ಹಾಕಿದ್ದೇನೆ. ಹಾಗೆ ರೂಟಿಂಗ್ ಹಾರ್ಮೋನ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಯೂಸ್ ಮಾಡಿದ್ದು ಸ್ವಲ್ಪ ಮರಳು ಮಿಶ್ರಿತ ಮಣ್ಣನ್ನು, ಸೊ ರೂಟ್ಸ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತದೆ ಅಂತ. ನಾನು ಕಟ್ಟಿಂಗ್ಸ್ ಹಾಕಿದ ನಂತರ ಕಂಪ್ಲೀಟ್ ನೆರಳಿರುವಲ್ಲೇ ಇಟ್ಟಿದ್ದೆ. ಹಾಗೆ ನೀರನ್ನು ಕೂಡ ಅಷ್ಟೇ, ಗಿಡ ನೆಟ್ಟ ದಿನ ನೀರು ಹಾಕಿದ್ದು, ಆಮೇಲೆ 10 days ಕಳೆದು ನೀರು ಹಾಕಿದ್ದು. ಅಂದರೆ ಮಣ್ಣು ಸ್ವಲ್ಪ ಡ್ರೈ ಆಗ್ತಾ ಇದೆ ಅಂತಾದಾಗ